ಇನ್ನು ಕಾಂಗ್ರೆಸ್ ವಿರುದ್ಧ ಇನ್ನೂ ಕೂಡ ಬಿಜೆಪಿ ನಾಯಕರ ರಾಮ ರಾಜಕೀಯ ವಾರ್ ನಿಲ್ತಾ ಇಲ್ಲ. ಕೈ ನಾಯಕರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಈ ರಾಮ ರಾಜಕೀಯ ಏನಿದೆ ಮುಂದುವರಿತಾನೆ ಇದೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರು ಮಧ್ಯೆ ಕೂಡ ರಾಮ ಸಿಕ್ಕಾಕೊಂಡಿದ್ದಾನೆ. ರಾಮ ಮಂದಿರದ ಉದ್ಘಾಟನೆ ವಿಷಯ ಓಡಾಡ್ತಾ ಇದೆ. ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನು ಸುಮ್ಮನಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಅಯೋಧ್ಯೆ ವಿಷಯದಲ್ಲಿ ರಾಮ ಕಾಲ್ಪನಿಕ ಅಂತ ಕಾಂಗ್ರೆಸ್ ಮೊದಲೇ ಹೇಳಿತ್ತು. ಚಿದಂಬರಂ ಮತ್ತೆ ಬಾಬರಿ ಮಸೀದಿ ನಿರ್ಮಿಸ್ತೇವೆ ಅಂತ ಕೂಡ ಹೇಳಿದ್ರು. ನಾವು ಎಲ್ಲಾ ನಾಯಕರು ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಬನ್ನಿ, ಉದ್ಘಾಟನೆಗೆ ಬನ್ನಿ ಅಂತ ಆಹ್ವಾನ ನೀಡಿದ್ದೇವೆ. ಅವ್ರು ಬರ್ದಿದ್ರು ಕೂಡ ಆಗ್ತಾ ಇತ್ತು, ಆದ್ರೆ ಬಹಿರಂಗವಾಗಿ ಬರಲ್ಲ ಅಂತ ಹೇಳಿಕೆ ಕೊಟ್ಟಿರೋದು ತಪ್ಪು. ಕಾಂಗ್ರೆಸ್ ಏನಿದೆ ಮುಸ್ಲಿಂ ತುಷ್ಟೀಕರಣಕ್ಕೆ ಹೀಗೆ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕಿಡಿಕಾರಿದ್ದಾರೆ. ರಾಮ ಮಂದಿರದ ಜಟಾಪಟಿ ಏನಿದೆ ಅದು ಮುಂದುವರಿತಾನೆ ಇದೆ. ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಸಹಿಷ್ಣುತೆ ಹೊಂದಿರುವಂತಹ ಪಾರ್ಟಿ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ಕಾರ್ತಿ ಚಿದಂಬರಂ ಹೇಳಿದ ಬೇರೆ, ಅದರ ಪಿ ಚಿದಂಬರಂ ಕಂಟಿನ್ಯೂಸ್ಲಿ ಅವ್ರ ಆರ್ಟಿಕಲ್ 370 ಬಗ್ಗೆ ದೇಶ ಅವ್ರ ಕಾಲದಲ್ಲಿ 5 ಫ್ರಾಜೈಲ್ ಎಕಾನಮಿಗಳಲ್ಲಿ ಒಂದಾಗಿದೆ. ಅತ್ಯಂತ ಜಗತ್ತಿನ 5 ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಾಗಿತ್ತು. ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ 2027ನೇ ಹೊತ್ತಿಗೆ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇದೆಲ್ಲ ನೋಡಿ ಚಿದಂಬರಂ ಅವರು ನಮ್ಮ ಆರ್ಥಿಕ ವಿಷಯಗಳನ್ನ, ನಮ್ಮ ಆರ್ಥಿಕ ಪಾಲಿಸಿಗಳನ್ನ ಟೀಕೆ ಮಾಡ್ತಾರೆ. ಟೀಕೆ ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ಆದರೆ ಆರ್ಟಿಕಲ್ 370ಯನ್ನು ಪುನಃಸ್ಥಾಪಿಸ್ತೇವೆ ಅಂತ ಹೇಳಿದಂಥವರು ಚಿದಂಬರಂ. ನಾವು ಬಂದಾಗ ವಾಪಸ್ ಅಲ್ಲೇ ಬಾಬರಿ ಮಸೀದಿ ಕಟ್ಟಿಸ್ತೇವೆ ಅಂತ ಹೇಳಿದವರು ಇದೇ ದಿಗ್ವಿಜಯ್ ಸಿಂಗ್ ಅವರು. ಈಗ ನಾವು ದುಡ್ಡು ಕೊಟ್ಟಿವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಒಂದು ಮಾತ್ರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ವಿಚಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದ್ರೆ, ಯಾವ ಕಾಂಗ್ರೆಸ್ ಪಾರ್ಟಿ ಇದೇ ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆಯಲ್ಲಿ 4 ಸರ್ಕಾರಗಳನ್ನು ನಮ್ಮದು ತೆಗೆದು, ಸಂಬಂಧ ಇಲ್ಲದ ಸರ್ಕಾರನೂ ತೆಗೆದುಹಾಕಿದ್ರು. UPA ಸರ್ಕಾರ ಬಿಟ್ಟರೆ, UP ಉತ್ತರ ಪ್ರದೇಶ ಸರ್ಕಾರ ಬಿಟ್ಟು ಉಳಿದ 4 ಸರ್ಕಾರಗಳನ್ನು ತೆಗೆದುಹಾಕಿದ್ರು. ಇವತ್ತವರು ನಾವು ರಾಮ ಜನ್ಮಭೂಮಿ ಪರ, ನಾನೆಲ್ಲೇ ರಾಮನ ಜನ್ಮಭೂಮಿಗೆ ಹೋಗಲ್ಲ ಅಂತ ಮೊದಲು ಹೋಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಬಹುತೇಕ ಕಾಂಗ್ರೆಸ್ದಾಗ ಯಾರೋ ಬೈದಿದ್ದಾರೆ ಅವ್ರಿಗೆ, ಏನು ಹಿಂಗೆ ಮಾತಾಡಿದ್ರೆ ನಮ್ಮ ಓಟ್ ಕಳಿತೀರಿ ಅಂತ. ಇಲ್ಲ ನಾನು ಹೋಗ್ತೀನಿ ಈಗ ಶುರು ಮಾಡಿದ್ದಾರೆ. ಅದರಲ್ಲೂ ಲೇಟಾಗಿ ಬಂದು ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಸಹಿಷ್ಣುತೆ